ಈಗ ಅದು ಬಿಡಲಿ ಅದನ್ನ ಶಿವಿ, ಆ ವಿಷಯ ಬಿಡು. ಈಗ ನಿನಗೆ ಇನ್ನೊಂದು ಒಳ್ಳೆ ವಿಷಯ ತಗೊಂಬಂದೀನಿ. ನಿನಗೆ ಕೇಳಕ್ಕೆ ಇಷ್ಟ ಇದ್ರೆ ಕೇಳ್ತೀನಿ ನಾನು, ಒಲ್ಲೆ ಅಂದ್ರೆ ಬಿಡು. ಮತ್ತೆ ಇಲ್ಲಿವರೆಗೂ ಬಂದಿ ಅಂದ್ರ ಏನೋ ವಿಷಯ ಐತೆ ನನಗೂ ಗೊತ್ತೈತಿ. ಏನು ಹೇಳು? ಅದು ಭಾಳ ಗುಟ್ಟಾಗಿ ಹೇಳ್ಬೇಕು. ನಿನ್ನ ಮಗಳು ಒಂದಿಟ್ಟು ಹೊರಗೆ ಕಳಿಸು. ಅಲ್ಲೇ ನಿರ್ಮಲಿ ಹೊರಗೋಬಾ. ಆತಾಳ. ಏನದು ಗುಟ್ಟು? ಏನು ಹೇಳು ನನಗೆ. ಏನು ವಿಷಯ ಗೊತ್ತಾತಂದ್ರ, ಈಗ ಆ ಕುಡ್ಡನ್ ತಾಯಿ ಇದ್ದಾಳಲ್ಲ, ಅವ್ರ ಚಿಕ್ಕಪ್ಪ ಮತ್ತು ದೊಡ್ಡಪ್ಪ ಇಬ್ಬರು ಅದಾರ. ಆ ಹುಡುಗ, ಆ ದೊಡ್ಡಪ್ಪನು ಮತ್ತು ಕಾಕನು ಇಬ್ಬರಿಗೂ ಆ ಕುಡ್ಡ ಅಂದ್ರೆ ಆಗೋದಿಲ್ಲ. ಯಾವಾಗಲೂ ಕತ್ತಿ ಮೆಸಿತಿರ್ತಾರಂತಂದು ವಿಷಯ ಗೊತ್ತಾಯ್ತು. ಅದು ನನ್ನ ಸೊಸಿ ಏನೋ ಮಾತಾಡೋದಾಗ ಬೇರೆ ಯಾರ ಮುಂದೆ ಹೇಳಕತ್ತಿದ್ಲು, ಕೇಶಂಡಿ ನಾನು, ನಮ್ಮ ಗಿರ್ಜವ. ಹೌದಾ? ಮೊನ್ನೆ ನೀನು ಹೋಗಿದ್ದೆಲ್ಲ ಅವ್ರ ಊರಿಗೆ. ಹೋಗಿದ್ದೆ. ಅವತ್ತು ಅವ್ರು ಯಾರನ್ನಾರ ಸುತ್ತಮುತ್ತ ನೋಡಿದೇನೆ. ಅಲ್ಲೇ ಮಗ್ಳದ ಇನ್ನೊಂದು ಐತೆ ನೋಡು, ದ್ವಾಡ್ದೊಂದು ಮನೆ ಐತಲ್ಲ, ಹಿಂಗೆ ಇಳ್ಜಾಪ ಐತೆ ನೋಡು, ಮ್ಯಾಗ ಹೊಂಚ್ಯಾರ ಮುಂದೆ, ಅದ ಮನೆ. ಇತ್ತು ಬಿಡು. ಅದ ಅನ್ಕೊಂಡೆ ಇವ್ರದ್ದು ಅಣ್ಣ ತಮ್ಮಗಳ ಇರ್ಬೇಕಂತಂದು. ಈಗ ಆ ಒಮ್ಮಗುನು ಮತ್ತು ಅವ್ರಿಗೂ ಆಗೋದಲ್ಲನ? ಇಲ್ಲ, ಇದ ಆಸ್ತಿ ಸಂಬಂಧ ಜಗಳ ಆಗೈತಿ. ಆ ಜಗಳ ಆಗಿರೋದಕ್ಕನ ಈಗ ಕತ್ತಿ ಮಿಸಿತಾರ. ಈಗ ಅವರಾದ್ರೂ ಇಷ್ಟು ವರ್ಷನೂ ಅವ್ನು ಕೂಡಿ ಬಂದಿದ್ದು ಹುಡುಗಿನ ಯಾರ ಬರಲಿ ಹೆಣ್ಣು ಕೊಡಕ ಹಿಂಗೆ ಮಾಡ್ಯ ಅಷ್ಟನ್ನು ಮದ್ವಿನ ತಪ್ಪಿಸಿದ್ದು. ಇದು ತೀರಾ ಬಡ್ರ ಮನಿದಲ್ಲ, ಹಾಳಾಗೋಲಿ ಅಂತ ಅವರು ಬಿಟ್ಟಾರ. ಆದ್ರೆ ಪ್ರಯತ್ನ ಅಂಕರು ಮಾಡಕ್ಕೆ ಹತ್ತಾರ. ಒಟ್ಟು ಹೆಂಗಂದ್ರೆ ಮದ್ವೆ ದಿನ ಹೆಂಗಾರ ಮಾಡಿ ಮದ್ವೆ ತಪ್ಪಿಸ್ಬೇಕಂತ ಅವ್ರು ಕಾಯಕತ್ತಾರ. ಭಾಳ ದಿನದಿಂದ ಅವರು ಹೊಂಚಕತ್ತಾರ, ಹೆಂಗಾರ ಮಾಡಿ ತಪ್ಪಿಸ್ಬೇಕಂತಂದು ಅದು ಆಗ್ವಲ್ದಾಗೈತಿ. ಅಯ್ಯ, ಮತ್ತು ಜೇರ್ ಕರ್ತ ಈಗ ಆ ಹುಡುಗಿ ಜಾಗದಾಗ ನನ್ನ ಮಗಳಿದ್ಲಂದ್ರೆ ಮತ್ತೆ ಮದ್ವೆ ತಪ್ಪಿಸಿದ್ರಿ ಏನು ಮಾಡ್ದ ಯವ್ವ? ಮತ್ತು ಕತ್ತಿ ಮೆಸಿತಾರಂತ ಹೇಳ್ತೀಯಲ್ಲ. ಅಯ್ಯಯ್ಯೋ, ಹಂಗಂದ್ರಿ ಸಂಬಂಧನ ಬೇಡವ ಯವ್ವ, ನಾವಳೆ ನಿನ್ನ ಮಾತು ಕೇಳಿ ಬಿಡು. ಥೂ, ನಿನ್ನ ಏನು ಶಿವಮ್ಮದಿಯ ನೀನು? 6 ತಿಂಗಳು ಹಿಡ್ದ ನಿಮ್ಮವ್ವ? ಪೂರ ದಿನದಾಗ ಬಿದ್ದು ಹಿಡ್ದಿಲ್ಲ, 6 ತಿಂಗಳಿಗೆ ಹುಟ್ಟಿ ನೀನು. ನಾ ಏನು ಹೇಳ್ತೀನಿ ಅನ್ನೋದು ಕೇಳಲೇ ಯವ್ವ, ನಿನಗೆ ಕೈ ಮುಗಿತೀನಿ. ಕೊನೆಗೆ ಒಂದು ಹೊತ್ತರ ಚಂದಾಗ ಊಟ ಮಾಡ್ತೀವಿ ನಾವು, ಅದನ್ನು ಕಿತ್ಕೊಂಡು ಕಣ್ಣೀರ ಕೈ ತೊಳಂಗೆ ಮಾಡ್ಬಿಡ, ಹೋಗ್ಬಿಡವ. ಯಾಕ ನಿಂಗವಕ್ಕ ನಿನ್ನ ಕಾಲಿ ಮುಗಿತೀನಿ ಬೇಕಾರ, ಹೋಗ್ಬಿಡು ನೀನು, ಹೋಗಿ ಮೊದ್ಲು. ಏಯ್ ಮಾಯ ಮುಚ್ಚ ಬಿಡಾಡಿ, ಹೇಳೋದು ಕೇಳಿಲ್ಲಿ. ಈಗ ನಾವ ಹೋಗಿ ಖುದ್ದು ಎಲ್ಲಾನು ಹೆಂಗಾರ ಮಾಡಿ ಆಸ್ತಿ ಪಾಸ್ತಿ ಕೊಡ್ತೀವಿ ಹಿಂಗೆಲ್ಲ ಹೇಳಿ ಅವ್ರ ಜೊತೆ ನಾವು ಶಾಮೀಲಾಗಿ ಈ ಮದ್ವೆ ನಿಲ್ಲಿಸಿ ನಿನ್ನ ಮಗಳನ್ನ ನಾವೇನಾರ ಆ ಮನೆ ಸೊಸೆಯಾಗಿ ಬಿಟ್ವಿ ಅಂದ್ರೆ ಅವ್ರಿಗೂ ನಮ್ಮ ಕಡೆ ಯಾರು ಈ ಮನೆಯಾಗ ಸೊಸೆಯಾಗದಾರ, ಒಂದಲ್ಲ ಒಂದಿನ ಆಸ್ತಿ ಬರುತ್ತಾ ಅನ್ನೋದು ಅವ್ರಿಗೂ ಇರ್ತ. ಯವ್ವ ನಿಂಗವಕ್ಕ, ಅವ್ರೇನು ಹುಚ್ಚರನ? ಮೊದ್ಲ ಕತ್ತಿ ಬಸಿತಾರ ಹುಡುಗನ ಮ್ಯಾಗ ಅಂತಿದ್ದಿ. ಆಮೇಲೆ ಆಸ್ತಿ ಎಲ್ಲ ಬಂದ್ಮ್ಯಾಗ ನನ್ನ ಮಗಳದ್ದು ರುಂಡ ಕಡ್ದು ಅಳಿಯಂದು ರುಂಡ ಕಡ್ದ್ರೆ ನಾನೇನು ಮಾಡ್ಲೇವ? ನನಗೆ ಇರವ 2 ಹೆಣ್ಮಕ್ಳು ಬಂಗಾರದಂಗ. ನಿನ್ನ ಮಾತು ಕೇಳಿದ್ರೆ ನಮ್ಮನ್ನ ಬೀದಿ ನಿಲ್ಸೋದಲ್ಲ, ಸುಡ್ಗಡ್ನಾಗ ಮಲಿಸ್ಬಿಡ್ತೀನಿ ನೀನು. ಗಪ್ಪಾಗ ಅಪ್ಪದಪ್ಪತನ ಮಾತಾಡ, ಹೇಳೋದು ಕೇಳು. ಹೋಗಿ ಮಾತಾಡೋದು, ಅವ್ರ ಹತ್ರನೂ ರೊಕ್ಕ ಇಸ್ಕೊಳೋದು. ಮತ್ತು ಈಗ ನಾವು ಹಿಂಗೆ ನೀವು ಹೇಳ್ದಂಗೂ ಕೇಳ್ತೀವಿ. ಆ ಮನ್ಯಾಗ ಈಗ ನಿಮ್ಮ ತರ್ಪಿ ನನ್ನ ಮಗಳು ಇರ್ತಾ ಅಂತ ಹೇಳಿ ಏಟ್ರ ಒಂದಿಟ್ಟು ಆಸ್ತಿ ಪಾಸ್ತಿ ತೊಗೊಂಡು ಅವ್ರ ಮನೆಗೆ ನಿನ್ನ ಮಗಳು ಬಿಡೋದು. ಬಿಟ್ಟು ಇತ್ಲಾಗ ಈ ಕಡೆಯಿಂದನೂ ರೊಕ್ಕ, ಅತ್ಲಾಗ ಆ ಕಡೆಯಿಂದನೂ ರೊಕ್ಕ. ನೋಡು, ವಿಚಾರ ಮಾಡು. ಇದ್ರಾಗ ನನಗೇನು ಸಿಗುದಿಲ್ಲವ? ನನಗೇನು ಸಿಗುದಿಲ್ಲ. ಸಿಕ್ಕರೆ ನನಗೇನು ಸಿಗುತ್ತೆ? ಎಲ್ಲ ನಿನಗೆ ಇರತ್ತ. ಇದ್ರಾಗ ನನ್ನ ಅಳಿಯನಾರ ಇಲ್ಲ, ನನ್ನ ಮನೆತನದ್ದೇನೂ ಇಲ್ಲ. ನನಗರಿ ಏನು ಸಿಗುತ್ತಾ ಹೇಳು ನೋಡೋಣ. ಹೌದು, ಅದು ಖರೆ. ಆದರೂ ನಾನು ನಿನ್ನೆವರೆಗೂ ಒಂಥರ ಇತ್ತವ, ನೀ ಹಿಂಗೆ ಹೇಳಿದ್ಮ್ಯಾಗ ಯಾಕೆ ನನಗೆ ಹಳಿ ಆಗಕತ್ತೆ. ಹಳಿನೂ ಮಾಡ್ಕೋಬೇಡ, ರೈಲು ಮಾಡ್ಕೋಬೇಡ. ಕೇಳಿಲ್ಲಿ, ಈಗ ನಾಳೆ ಮುಂಜಾನೆ ಲಘು ಎತ್ತವ, ನಾನು ನೀನು ಹೋಗೋಣ, ಮಾತಾಡೋಣ. ಒಪ್ಪಿದ್ರೆ ನಿನ್ನ ಮಗಳನ್ನ ಮನೆ ಸೊಸಿ ಮಾಡಕ್ಕೆ ನಾವು ಪ್ರಯತ್ನ ಮಾಡೋಣ. ಒಪ್ಪಲಿಲ್ಲ ಆಕೆ ಅವಳಿಗೆ ಮದುವೆ ಆಗುತ್ತಾ, ಸಾಯ್ತೈತಿ. ಆಟ ಯಾಕೆ ತಳಿಕೇಶಂತಿ? ನಿನಗೆ ಹೆಂಗಾದ್ರ ಏನು, ನಿನಗೇನಾರ ಕಳ್ಕೊಳದೈತೆ? ನಿನ್ಗೇನಾರ ಹೆಸ್ತು ಇತ್ತಲ್ದಾಗ ಬಿಡ್ತತ್ತ? ಇಲ್ಲೋದಿಲ್ಲ ಮತ್ತೆ ಯವ್ವ. ಯಾಕ ಇದು ಯಾಕ ನನಗೆ ವಜ್ಜ ಆಗುತ್ತೆ ಅನ್ಸತ್ತವ ಖರೇನ. ಇದು ಎಲ್ಲಿ ಕುತ್ತಿಗೆಗೆ ಬರ್ತಾ ಏನ? ತಲೆ ಕೆಡ್ಸ್ಕೊಬಾಳೆ ಶಿವಿ. ನಾಳೆ ಮುಂಜಾನೆ 6:30 ಬಸ್ಸಿಗೆ ನಾನು ನೀನು ಅವ್ರ ಊರಿಗೆ ಹೊಂಟೀವಿ. ಯಾರಿಗೂ ಗೊತ್ತಾಗಲಾರ್ದಂಗೆ ಆ ಹುಡುಗನ ಕಾಕನ ದೊಡ್ಡಪ್ಪನ ಯಾರನ್ನ ಹಿಡ್ದು ಮಾತಾಡಿ ನಮ್ಮ ಕಡೆಗೆ ಆಗಂಗೆ ಮಾಡ್ಕೊಂಡು ಬರ್ತೀವಿ. ನಿನ್ನ ಸಂಬಂಧ ನಾನು ರೊಕ್ಕ ಖರ್ಚು ಮಾಡಿ ಬರಕತ್ತೀನಿ. ಮತ್ತು ನಿಂದು ತಿಂದೆಲ್ಲನ ಮತ್ತೆ ಯಾಕ ಖರೇನ ಬೇ. ಈಗ ನೀನು ನಿನ್ನ ಅಳಿಯನ್ಗೆ ನನ್ನ ಮಗಳು ಕೊಡಿಸಿ ಅಲ ಅನ್ಸಕತ್ತಿದ್ದಿ. ಇದ್ದು ಎಲ್ಲಿ ನನಗೆ ಭಿಕ್ಷೆನ ಬೇಡಕ್ಕೆ ಹಚ್ತೇನ ಅಂತ ಹೆದ್ರಿಕೆ ನೋಡವ ನನಗೆ. ಆತು, ನಿನ್ನಿಷ್ಟ, ನಾ ಹೊಕ್ಕಿನಿ. ಬೇಕಾ ನಮ್ಮ ಮನೆಗೆ ಬಾ, ನಾಳೆ ಹೋಗೋಣಂತನ್ನು. ಬೇಡ ನಿಮ್ಮನೆ ನೀರು ನಮ್ಮನೆ ನಾ ಇರ್ತೀನಿ, ಮಾಡಕ್ಕೆ ನನಗೆ ಜಗ್ ಕೆಲಸದ. ಅದೇನ ಅಂತಾರಲ್ಲ, ಏನು ಮಾಡ್ಲಿ ನಾನು ಹಿಂಗೆ ಅಂದು ಓದ್ಲಲ್ಲ. ನಾನು ಹೆಂಗಾರ ಈಗ ಅದನ್ನ ಅಂದಿದ್ಲ,
ಏನಾರ ಮಾಡಿ ಮಾಡು ಅಂದಿದ್ಲು. ಆ ಧೈರ್ಯದ ಮ್ಯಾಗ ಇದ್ನ್ಯಾನ. ಆದರೆ ಈಗ ಬಂದು ಹಿಂಗೆ ಅಂತಾಳಲ್ಲ, ಈಗ ಏನು ಮಾಡ್ಬೇಕಾತ್ ನಾನು? ನನ್ನ ಮಗಳಿಗೆ ಸುಮ್ಮನೆ ಬೇರೆ ಗಂಡು ನೋಡಿ ಮದುವೆ ಮಾಡ್ಬಿಡ್ತೀನಿ ಬಿಡು. ಇವೆಲ್ಲ 108 ಈಕಿವ್ ಯಾವ ಕೇಳಬಾರ್ದು. ಈಕಿ ಕೇಳಿದ್ದೇನು ಉದ್ಧಾರನ ಆಗಿಲ್ಲ ನಾನು. ಆದ್ರೂ ಮಾತ್ರ ಈಕಿ ನಂಬ್ತೀನಿ. ಆದರೂ ಮನೆ ಹೆಂಗೈತಿ ಯವ್ವ, ಬಂಗಾರದಂಥ ಮನೆ. ಹೋಗ್ತೀನಿ, ಬಿಡಬಾರ್ದು. ಆಗಲಿ, ಪ್ರಯತ್ನ ಮಾಡಿದ್ರೆ ತಪ್ಪೇನೈತಿ? ಆತಂದ್ರೆ ನನ್ನ ಮಗಳಾಗಲಿ ರಾಣಿ ಮೆರೆದಂಗೆ ಮರಿತಾಳೆ. ಆ ಮುದಿಕೆ ಎಷ್ಟ್ರಾಕಿ ಹಬ್ಬ ಅಂದ್ರೆ ಇನ್ನು 1 ವರ್ಷ ಬದುಕ್ಯಾಳ. ನನ್ನ ಮಗಳ ಕೈಯಾಗ ಹಾಕಿ ಎಗ್ಗಳಾಗೋದು ಕಷ್ಟ ಐತಿ. ಇನ್ನೇನು ಹಾಕಿ ಬದುಕೋದಿಲ್ಲ. ಆತು, ಹಂಗೆ ಮಾಡೋಣ. ಹೌದು, ಹೋಗೋಣ, ಹೇಳಿ ಬರ್ತೀನಿ. ಸರಿ, ಮೊದ್ಲು ಇದನ್ನು ಒಗ್ಗರಣೆ ಹಾಕಿಬಿಡ್ತೀನಿ. ಒಗ್ಗರಣೆ ಹಾಕಿ ಡಬ್ರಿ ಹುಡುಕ್ ಮುಚ್ಚಿಟ್ಟು ಹೋಗ್ಬಿಡ್ತೀನಿ. ಇಲ್ಲಾಂದ್ರೆ ಎಲ್ಲ ಚಿಂದ ಕುಂತ್ಬಿಡುತ್ತೆ. ಹೇಳಿ ಹೋಗ್ತೀನಿ ನಿರ್ಮಲಿಗೆ. ನೋಡ್ತಿರವ, ನಾನು ಸರ್ಕನ ಹೋಗಿ ಮಾತಾಡಿ ಬರ್ತೀನಿ ಅಂತಂದು ಹೇಳ್ತೀನಿ. ನಿರ್ಮಲಿ, ಏನು ಬೇ? ಅಲ್ಲೇ ಅವನ ಚುಮ್ಮಾರಿ ಅವಲಕ್ಕಿ ಅನ್ನಕತ್ತಿ ನಾನು. ಚುಮ್ಮಾರಿನ ಒಗ್ಗರಣೆ ಹಾಕಿ ನೀನು ವಿಮಲಿ ನಿಮ್ಮ ಮಾವ ತಿನ್ನಿರಿ. ತಿಂದು ನನ್ನ ಪಾಲಿನ ಏನಿರ್ತಾವಲ್ಲ ಅವನ್ನ ಡಬ್ರಿ ಬುಡಕ್ಕೆ ಇಟ್ಬಿಡ್ರಿ ಕರಬಳಗಿನ. ಇಲ್ಲ ಅಂದ್ರೆ ನಾ ಬಂದ್ಮ್ಯಾಗ್ರ ಹೊಸ್ರು ಕುಡ್ತೀನಿ ನಾನಂತ. ಒಂದೀಟು ಜರೂರ್ ಐತಿ. ಏನು ಮಾಡ್ತೀಯಾ? ಆತು, ಮಾಡ್ತೀನಿ. ಒಟ್ಟ ಸತ್ ಮತ್ತೆ ಓಯ್ ಬಾ. ಯವ್ವ, ಎಷ್ಟು ಕೆಟ್ಟ ಬುದ್ಧಿ ಐತ ನಿನಗ ಮುದುಕಿ. ನಾ ಏನೋ ಅನ್ಕೊಂಡಿದ್ದೆ. ಮುದುಕ್ಯಾರು ಸೇರಿ ಇಂಥ ಉಪಾಯ ಮಾಡಿ ಒಂದು ಕಟ್ಟು ಕಲ್ಯಾಣನ ಹಾಳು ಮಾಡ್ಬೇಕಂತ ಹೊಂಟೀರ? ಮಾಡ್ತೀನಿ. ಅದಾಗಕ್ಕೆ ನಾನು ಬಿಡುದಿಲ್ಲ. ಈಗ ಹೋಗಿ ಪಾಪ ಅವರಿಬ್ಬರು ಒಳ್ಳೆಯರದಾರ. ಅವ್ರು ಅಕ್ಕ ತಂಗಿ, ಅವ್ರಿಗೆ ಹೇಳ್ತೀನಿ. ಆಮೇಲೆ ಆಕಿ ಯಾರು ನೋಡು, ಆಕಿ ಹೇಳ್ತಾಳ ಅವ್ರ ತಂಗಿದ್ದು ಜೀವನ ಆಕಿ ಕಾಪಾಡ್ಕೊಂತಾಳ. ಇಲ್ಲ ಅಂದ್ರೆ ಈ ಮುದುಕಿ ಮುಗೀತು, ಮನಿನ ನಾಶ ಮಾಡಿಡುತ್ತ. ಬಿಡುದಿಲ್ಲ ನಾನು. ಮುಚ್ಚಿಟ್ಟೊಕ್ಕಿಯ ಚುಮ್ಮಾರಿನ, ಮುಚ್ಚಿಟ್ಟು ಬಾ. ನಿನಗೂ ನಿನ್ನ ಮಕ್ಕಳಿಗೂ ಇಲ್ಲಾರ್ದಂಗೆ ಎಲ್ಲ ತಿಂದು ಕುಂದಿರ್ಲಿಲ್ಲ. ನಾನು ಸರಳಿನ ಅಲ್ಲ ನೋಡುವಂತೆ ಅಂತ. ಬಿಡಾಡಿ ಮುದುಕಿ. ಇಲ್ಲೇ ಇಟ್ಟಿದ್ನ್ಯಾನ, ಎಲ್ಲಿ ಹೋತನ್ನೋದು ಗೊತ್ತಾಗಲ್ದಲ್ಲ. ದೊಡ್ಡವ, ಏನು ಹುಡುಕಕತ್ತೀವಿ? ಕವಿತೆ, ಇದ್ರಾಗ ಕುಡಿಕ್ಯಾಗ ದೇವ್ರದ್ದು ಮುಡುಪು ಕಟ್ಟಿಟ್ಟಿದ್ನವ, ಪಿಂಗಾಣಿದ ಒಂದು ಬಟ್ಟಲ್ದಂತದ್ರಾಗ. ಈಗಿಲ್ಲ ಇಲ್ಲ ನೋಡ. ನಾನು ನೋಡಿಲ್ವೇ ದೊಡ್ಡವ, ನಂಗೆ ಗೊತ್ತಿಲ್ಲ. ಅವನ್ ಕೇಳು, ಅವು ಏನ್ರ ಎಲ್ಲರ ಎತ್ತಟ್ಟ ನೋಡು. ಇಲ್ಲ, ದೇವ್ರ ಮನ್ಯಾಗ ಇಟ್ಟಿದ್ದಿಲ್ಲ. ಇದ್ರ ಹಿಂದ ದೇವ್ರ ಫೋಟೋ ಹಿಂದ ಈಗಾಗಲೇ ಇಲ್ಲಲ್ಲ. ನೀ ತಗೊಂಡಿದ್ದೇನೆ ಎದಕ್ಕಾರ ರೊಕ್ಕ ಬೇಕಂತೇಳಿ? ಯವ್ವ, ಮುಡುಪಿನ ರೊಕ್ಕ ಏನ್ರ ಮುಟ್ಟಿದ್ರ ದೇವ್ರು ರಾತ್ರಿ ನಾ ಮಕ್ಕೊಂಡಾಗ ಮೂಗು ಕೊಯ್ದ್ಬಿಡ್ತಾನೆ ಬಂದು. ಇಲ್ಲವಾ, ನಾನು ತಗೊಂಡಿಲ್ಲ. ಏನು ಹುಡುಕಕತ್ತೀರಿ ಇಬ್ರು ತಾಯಿ ಮಗಳು? ಏನದ್ ಬೇಕಾ? ಲಕ್ಷ್ಮಿ, ಅದು ಫೋಟೋ ಇಂದ ಮುಡುಪಿನ ರೊಕ್ಕ ಕಟ್ಟಿಟ್ಟಿದ್ನಲ್ಲ ಪಿಂಗಾಣಿ ಬಟ್ಲದಾಗ. ನೀನೇನ್ರ ಬೇರೆ ಕಡೆ ಎಲ್ರಿ ಇಟ್ಟೇನ? ಯಾಕ, ನೀನು ಮುಡುಪ್ ರೊಕ್ಕ ಕಟ್ಟಿಟ್ಟಿದ್ದೇನದ ನನಗೆ ಗೊತ್ತಿಲ್ಲ. ನಾ ಬೇರೆ ಕಡೆ ಹೆಂಗಿಡ್ತೀನಿ? ಇಲ್ಲವ, ನಾ ಕರೆನ ನೋಡಿಲ್ಲ. ಕವಿತೆ, ಇಲ್ಲವೇ ಕರೆನ ಇಲ್ಲವ, ನನ್ನನೆಗೂ ಇಲ್ಲ, ದೇವ್ರನೆಗೂ ಇಲ್ಲವ. ನಾನು ತಗೊಂಡಿಲ್ಲ. ನಂಗರ ರೊಕ್ಕ ಎದಕ್ ಬೇಕು ಬೇ? ಇಲ್ಲ, ಕವಿತೆ ತಗೊಂಡಿಲ್ಲ. ಮೊನ್ನೆ 2 ತಾಯಿ ಮಗಳು ಬಂದು ಬಿದ್ದಿದ್ವಲ್ಲ, ಅವು ಏನರ ತಗೊಂಡು ಹೋದ್ವ ಏನ? ಅವಕ್ಕಂಕರು ದೇವ್ರ ರೊಕ್ಕನು ಬಿಡುದಿಲ್ಲ, ಏನು ಬಿಡುದಿಲ್ಲ. ಮೊದ್ಲ ಹಡ್ಬಿಟ್ಟಾರ ಅವ್ರಿಬ್ರು. ಯಾಕ ಬಿಡ, ಅವ್ರು ಯಾಕೆ ತಗೋತಾರ? ನೀನ ಏನ್ರ ಸ್ವಚ್ಛ ಪಚ್ ಮಾಡಮ್ದಾಗ ಎಲ್ಲರೂ ಎತ್ತಿಟ್ಟೇನ ನೋಡು, ಎಡಗೈಲೆ ಸಿಗುತ್ತ ಹುಡುಕು. ಸುಮ್ಮನೆ ಹಂಗ ಅಪಾದ ಒರೆಸ್ಬಾರ್ದು. ಅದು ದೇವ್ರ ರೊಕ್ಕನ ಯಾಕೆ ಕರೀತಾಳ? ಅತ್ತೆರಾಗ್ಲಿ ನಿರ್ಮಲರಾಗ್ಲಿ ಸುಮ್ಮನೆ ನೀ ಅಪಾದ ಒರೆಸ್ತೀವ? ಲೇ ಲಕ್ಷ್ಮಿ, ಓಯ್ಬಿಡು ನೀನು, ಇದ್ದು ಬಿಡು. ನೀನ ನಿಮ್ಮ ಅತ್ತಿ ಜೊತೆಗೆ ನಿನ್ನ ಅಣ್ಣ ಜೊತೆಗೆ ಭಾಳ ಚಂದ ನೋಡ್ಕೋತಾರ ನೋಡು. ನನಗಂಕ್ರು ಒಂದೊಂದ್ಸರಿ ನೀ ಮಾತಾಡೋದಕ್ಕೆ ಕಪಾಳ ಗಡ್ಡಿಗೆ ಒಂದು ತೆಗೆದು ಬಿಡ್ಲ ನನಗೆ ಸಿಟ್ಟು ಬರುತ್ತೆ ನೋಡು. ಏನು ಅತೀ ನಂಬ್ತೀನಿ ನೀನು ಅವ್ರನ್ನ. ಲೇ, ಅವ್ರಿಗೆ ಏನು ಮುಖ್ಯ ಅಲ್ಲ, ರೊಕ್ಕೊಂದ ಮುಖ್ಯ. ದೇವ್ರು ದಿಂಡ್ರು ದೇವ್ರ ರೊಕ್ಕ ಲೆಕ್ಕ ಹಾಕುದಿಲ್ಲ ತಾಯಿ ಮಗಳು, ಗೊತ್ತಿಲ್ಲ ನಿನಗ? ಯಾಕ ಹಂಗ ಹೇಳಿಲ್ಲ ನಾನು. ಯಾಕೆ ಕದೀತಾರ? ಇಟ್ಟಿರ್ಬೋದಲ್ಲ, ಒಮ್ಮೆ ನೋಡು. ಸಿಗ್ಲಿಲ್ಲ ಅಂದ್ರೆ ಬೇಕಾದ್ರೆ ಕೇಳುನಂತ. ತಡಿ, ಈರಣ್ಣನು ಬರ್ಲಿ, ಈರಣ್ಣನು ಕೇಳ್ತೀನತ. ಈರಣ್ಣನ ಕೇಳಿದ್ಮೇಲೆ ಹೋಗುನಂತ ಕೇಳಕ. ಏನ ಅನ್ನವ, ನನಗಂಕ್ರು ನೀವು ಒಮ್ಮೆ ಮಾಡುದು ಇರಡಿಲ್ಲಿ. ನಿನಗ ನನ್ನ ಮ್ಯಾಗಾಗ್ಲಿ ನಿನ್ನ ಮಕ್ಕಳ ಮ್ಯಾಗಾಗ್ಲಿ ನಂಬಿಕೆ ಇಲ್ಲ ನಿನಗ. ಅವ್ರಿಬ್ಬರ ಮೇಲೆ ನಂಬಿಕೆ ನಿನಗ. ನೀನೇನು ಕಾಡ್ತಿಲ್ಲ ನನಗ. ಯಾಕ ತಪ್ಪಾತ್ ಬೇ. ನನ್ನ ಮಾತಿನ ಅರ್ಥ ಹಂಗಾಗಿರ್ಲಿಲ್ಲ. ಸುಮ್ಮನೆ ಯಾಕೆ ಜಗಳಕ್ಕೆ ದಾರಿ ಮಾಡ್ಕೊಳ್ಳೋದು? ಒಮ್ಮೆ ಕೇಳಿ ನೋಡು ನನ್ನ ಮಾತು ಹೇಳಿದ್ನೇವ. ತಡಿ, ಈರಣ್ಣ ಏನ್ರ ತಗೋಣ, ನನ್ನ ಕೇಳ್ತೀನಿ ತಡಿಯವ. ಆ ಹುಡುಗಗ ಇಲ್ದೇ ಇರೋದೆಲ್ಲ ಕಳಿಸ್ಬೇಡ ಲಕ್ಷ್ಮಿ, ನೀ ಹೇಳ್ತೀನಿ ನೋಡು. ಈಗ ನಾನು ಕವಿತೀನಿ ಕೇಳಿದೆ, ಕವಿತೆ ಹೇಳಿದ್ಲು ದೇವ್ರು ಮೂಗ್ ಕೊಯ್ತಾನ ಕನಸ್ನಾಗಂತಂದು. ಅವು ಸಣ್ಣ ಹುಡುಗರಿಗೆ ಅಂಥವೆಲ್ಲ ಹೆದರಿಕೆ ಇರ್ತಾವ ಅಂದಾಗ ಅವ್ರು ಮುಟ್ಟೋದಲ್ಲ. ಪಾಪ ಪುಣ್ಯ ಕರ್ಮದ್ದು ಫಲದ್ದು ಏನು ಯೋಚನೆ ಇಲ್ಲಾರ್ದಕ್ಕೆ ಅಂದ್ರೆ ನಮ್ಮ ಅತ್ತಿ ಆ ನಿರ್ಮಲಿ ಅವರ ಕದ್ದಾರ.
ಯವ್ವ ನಮ್ಮ ಸಾಲಿ ಕಡೆ ಕಡ್ನಿ ಪಟ್ಟದ್ದು ಕಾರ್ಖಾನೆ ಫ್ಯಾಕ್ಟ್ರಿ ಬಂದೈತಂತ. ಅದ್ರಾಗ ಅವು ಕಡ್ಡಿ ತುಂಬೋದಕ್ಕೆ ಹುಡುಗರನ್ನ ಕರ್ಕೊಂಡು ಹೊಂಟಾರ. ನಾನು ಹೋಗ್ಲಿ ಆಗ್ಬೇಕು ಕೆಲ್ಸಕ್ಕೆ. ಇರಣ್ಣ ಯಪ್ಪ ಇದ್ರಾಗ ಪಿಂಗಾಣಿ ಬಟ್ಟಲ್ದಾಗೇನ ನಿಮ್ಮ ದೊಡ್ಡವ ದೇವ್ರದು ಮುಡುಪಿನ ರೊಕ್ಕ ಎತ್ತಿಟ್ಟಿದ್ಲಂತ ಕಟ್ಟಿ. ಅದನ್ನ ಏನ್ರ ತಗೊಂಡೇನಪ್ಪ, ಏನ್ರ ನೋಡಿ ಏನು? ಮುಡುಪಿನ ರೊಕ್ಕ ಅಂದ್ರ ರೊಕ್ಕ ಎಲ್ಲಿಟ್ಟಿದ್ಲು? ನಾನು ನೋಡಿಲ್ಲವ, ನಂಗೆ ಗೊತ್ತಿಲ್ಲ ಕರೇನ. ಆತಾಳಪ್ಪ ಇರಣ್ಣ ಬೇಡಪ್ಪ, ಕಡ್ಡಿಪಟ್ಟಣ ಫ್ಯಾಕ್ಟ್ರಿಗೆಲ್ಲ ಬೇಡ. ಯಾಕಂದ್ರೆ ಅದ್ರಾಗ ಅದೇನ ಧೂಳಾಗತ್ತ, ಎದಿ ಗುಣ್ಯಾಗ ದಿನ ಸೇರ್ಕೊಂಡು ಟಿ ಬಿ ಬರ್ತದಂತ, ಎಂಥದ್ದು ಗುರ್ಲ್ ಕಾಯಿಲೆ. ಬೇಡ, ಹೋಗೋದೇನು ಬೇಡ. ಈಗೇನು ಇವನೇನು ಸಣ್ಣ ಪುಟ್ಟ ಮಾಡ್ತಿಲ್ಲ, ಅವ್ನು ಮಾಡು ಸಾಲಿ ಕಲಿ ಚಂದಾಗ, ಗೊತ್ತಾತ? ಈಗ ಹೋಗು, ನೀ ಆಟಾಡಿ ಹೋಗು, ಅದೇನಿಲ್ಲ ಹೋಗು. ನಿಮ್ಮವ್ಗ ತಲೆಯಾಗ ಬುದ್ಧಿಲ್ಲ, ಆಕಿದು ತಲೆನೂ ಬರೋಬರಿಲ್ಲ. ತಲೆ ಮೇಲೆ ಒಂದು ಕಲ್ಲು ಎತ್ತಾಕ್ಬೇಕು ಅಂದ್ರೆ ಬುದ್ಧಿ ಬರ್ತಾಕಿಗೆ. ಮಾಡ್ತೀನಿ ಹೋಗು, ನೀವು ಹೋಗ್ಯಪ್ಪ, ನೀವು ಹೋಗು. ಕವಿತಾ ನೀನು ಹೋಗವ, ತಮ್ಮನ ಕರ್ಕೊಂಡು ಆಟಾಡಿ ಹೋಗು. ದೊಡ್ಡವ ನಾನು ಆಟಾಡಕ್ ಹೋಗಲ್ಲ, ಹೂ ಕಟ್ಟಕ್ ಹೋಗ್ತೀನಿ. ಮತ್ತಿನ್ ತಡ ಆತಂದ್ರ ಅವ್ರ ಮನೆಗೆಲ್ಲ ಹಾಕಿ ಬಂದ್ಬಿಡ್ತಾರ, ಆಮೇಲೆ ಅವ್ರ ಮನೆಯಾಗ ಇರೋದೇ ಇಲ್ಲ. ನಾನು ಹೋಗ್ತೀನಿ, ತಗೋ ಬರ್ತೀನಿ ನಾನು. ಯಾಕ ನಾನು ಹೂ ಕಟ್ಟಕ್ ಬರ್ತೀನಿ, ಬಾ. ನಡಿ ಹೋಗನಿಬ್ರು. ತಿಳಿತಾ ನಿನಗ? ತಿಳಿತಾ? ನೀ ಹಡ್ದಿರ ಮಕ್ಕಳ ಮೇಲೆ ನಿನಗ ಅನುಮಾನ. ನಿನಗ ಬಿಟ್ಟು ಆ ಮುದುಕಿನ ಆ ಸೋಗ್ಲಾಡಿ ನಂಬ. ನೀನು ನಿನ್ನ ಏನು ಹೇಳಿ ನಿನ್ನ